ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ತಿಳ್ಕೊತೇನೆ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಚಿಕನ್ ಅಲ್ಫಾಮ್ ಮಂದಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಬನ್ನಿ ಹಾಗಾದರೆ ಅದಕ್ಕೆ ಬೇಕಾಗುವಂಥ ಮಸಾಲೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ನಾನಿವಾಗ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊರಿಯಂಡರ್ ಸೀಡ್ಸನ್ನು ತೆಗೆದಿದ್ದೇನೆ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಫೆನಲ್ ಸೀಡ್ಸ್ ತೆಗೆದಿದ್ದೇನೆ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕ್ಯುಮಿನ್ ಸೀಡ್ಸ್ ತೆಗೆದಿದ್ದೇನೆ. ಇದೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡಿಕೊಳ್ಬೇಕು. ಇವಾಗ ಇದು ಪೌಡ್ರ್ ಆಗಿದೆ. ಇದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಇದರ ರಾ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿದರೆ ಸಾಕು. ನಾನಿವಾಗ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನು ಹಾಕ್ತಾಯಿದ್ದೇನೆ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನು ಹಾಕ್ತಾಯಿದ್ದೇನೆ. ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದೆಯಲ್ಲ ಅದನ್ನು ಹಾಕ್ತಾಯಿದ್ದೇನೆ. ಇದೆಲ್ಲವನ್ನು ಫ್ರೈ ಮಾಡಬೇಕಾದ್ರೆ ಫ್ಲೇಮನ್ನು ಸ್ಲೋ ಆಗಿ ಇಟ್ಕೊಂಡು ಫ್ರೈ ಮಾಡಿ. ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು. ಇವಾಗ ನಾನು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಗ್ರೀನ್ ಚಿಲ್ಲಿ ತೆಗೆದಿದ್ದೇನೆ. ಹಾಗೆಯೇ ಆನಿಯನ್, ಜಿಂಜರ್ ಗಾರ್ಲಿಕ್, ಆಮೇಲೆ ಪುದೀನ ಲೀವ್ಸ್, ಆಮೇಲೆ ಕೋರಿಯಂಡರ್ ಲೀವ್ಸನ್ನು ತೆಗೆದಿದ್ದೇನೆ. ಪುದೀನ ಲೀವ್ಸ್ ಆಮೇಲೆ ಕೋರಿಯಂಡರ್ ಲೀವ್ಸ್ ಇದಕ್ಕೆ ಮಸ್ಟಾಗಿ ಬೇಕೇ ಬೇಕು. ಅದು ಸ್ವಲ್ಪ ಜಾಸ್ತಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಾಗ್ತದೆ. ಹಾಗೆಯೇ ವೆನಿಗರ್ ಕೂಡ ಬೇಕು. ಇದೆಲ್ಲವನ್ನು ನಾವು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಬೇಕು. ನೀವು ಗ್ರೀನ್ ಚಿಲ್ಲಿ ಖಾರ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ 5-6 ತೆಗೆದಿದ್ದೇನೆ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಇವಾಗ ಇದನ್ನು ಮ್ಯಾರಿನೇಟ್ ಮಾಡಬೇಕು. ಅದಕ್ಕೋಸ್ಕರ ನೀವು ಯಾವ ಪಾತ್ರೆಯಲ್ಲಿ ಬಿರಿಯಾನಿ ಮಾಡ್ತೀರಿ ನೋಡಿ ಅದೇ ಪಾತ್ರೆಯಲ್ಲಿ ಮ್ಯಾರಿನೇಷನ್ ಮಾಡ್ಕೊಳ್ಳಿ. ನಾನಿವಾಗ ಈ ಒಂದು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೇನೆ ಚಿಕನನ್ನು. ಇದು ಸ್ಕಿನ್ ಇರುವಂಥ ಚಿಕನ್. ಇದು ತುಂಬಾ ಟೇಸ್ಟ್ ಆಗ್ತದೆ. ಅದಕ್ಕೋಸ್ಕರ ನಾನು ಇದನ್ನೇ ತೆಗೆದಿದ್ದೇನೆ. ಇವಾಗ ನಾನು ಗ್ರೈಂಡ್ ಮಾಡಿಟ್ಟಿರುವಂಥ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕ್ಯಾಪ್ಸಿಕಮನ್ನು ಹಾಕ್ತಾಯಿದ್ದೇನೆ. ನಾನಿಲ್ಲಿ 2 ಕ್ಯಾಪ್ಸಿಕಮ್ ತೆಗೆದಿದ್ದೇನೆ. ಹಾಗೆಯೇ 1 ಡ್ರೈ ಲೆಮನ್ ಕೂಡ ತೆಗೆದಿದ್ದೇನೆ. ಇದೆಲ್ಲವನ್ನು ಇದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಚಿಕನ್ ಕ್ಯೂಬನ್ನು ಹಾಕ್ತಾಯಿದ್ದೇನೆ. ನಿಮ್ಮ ಹತ್ರ ಇದೆ ಅಂತಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆಯೇ ಅದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಾಗ್ತದೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೇನೆ. ಹಾಗೆಯೇ ಇಲ್ಲಿ ನಾನು ಮಂದಿ ಮಸಾಲ ಪೌಡ್ರನ್ನು ಹಾಕ್ತಾಯಿದ್ದೇನೆ 2 ಟೇಬಲ್ ಸ್ಪೂನ್ ಆಗುವಷ್ಟು. ಹಾಗೆಯೇ ನಾನು ಆವಾಗಲೇ ಮಾಡಿಟ್ಟಿರುವಂಥ ಮಂದಿ ಮಸಾಲ ಪೌಡ್ರ್ ಇದೆಯಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೇನೆ 2 ಟೇಬಲ್ ಸ್ಪೂನ್ ಆಗುವಷ್ಟು. ಯಾವುದಾದ್ರೂ ನಿಮ್ಮ ಹತ್ರ ಮಂದಿ ಮಸಾಲ ಪೌಡ್ರ್ ಇಲ್ಲ ಅಂತಾದರೆ ನೀವು ಮಾಡಿಟ್ಟಿರುವಂಥ ಮಸಾಲ ಪೌಡ್ರ್ ಇದೆಯಲ್ಲ ಅದನ್ನೇ ಹಾಕ್ಬೋದು. ಹಾಗೆ ಇದಕ್ಕೆ ವೆನಿಗರ್ ಮಸ್ಟಾಗಿ ಬೇಕೇ ಬೇಕು ಅಂತ ನಾನು ಆವಾಗಲೇ ಹೇಳಿದ್ದೆ. ಹಾಗೆ ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ವೆನಿಗರ್ ಹಾಕ್ತಾಯಿದ್ದೇನೆ. ಆಮೇಲೆ 1 ಕಪ್ ಆಗುವಷ್ಟು ಆಯಿಲ್, ಯಾವುದಾದ್ರೂ ರಿಫೈನ್ಡ್ ಆಯಿಲನ್ನು ತೆಗೀರಿ. ಹಾಗೆಯೇ ಕೊಕೊನಟ್ ಆಯಿಲ್ ಬೇಡ, ಬೇರೆ ಯಾವುದಾದ್ರೂ ರಿಫೈನ್ಡ್ ಆಯಿಲನ್ನು ತೆಗೀರಿ. ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಚಿಕನ್ ಕ್ಯೂಬ್ ಹಾಕ್ತೀರಂತಾದರೆ ನೀವು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಅದರಲ್ಲಿ ಇರ್ತದೆ, ಕ್ಯೂಬಲ್ಲಿ ಉಪ್ಪು ಇರ್ತದೆ. ಅದಕ್ಕೋಸ್ಕರ ನೀವು ಬೇಕು ಅಂತಾದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದೇ ಸಾಕಾಗ್ತದೆ. ಅದಕ್ಕೋಸ್ಕರ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ನಾನು ಯಾವಾಗಲೂ ಹೇಳೋ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಇದೆಯಲ್ಲ ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆವಾಗ ನಾನು ಹಾಕಿರುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ನೇಬರ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಅವರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಾನಿಲ್ಲಿ ಚಿಕನನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ ಒಂದು ಸೈಡಲ್ಲಿ. ಇನ್ನೊಂದು ಸೈಡ್ನಲ್ಲಿ ನಾನು ಬಿರಿಯಾನಿ ರೈಸ್ ಮಾಡೋದಕ್ಕೆ ನಾನು ನೀರನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಇಲ್ಲಿ
ನಾನಿಲ್ಲಿ ನೀರು ಬಿಸಿ ಆಗಲಿಕ್ಕೆ ಇಟ್ಟಿದ್ದಲ್ವ, ಅದು ನೀರು ಬಿಸಿಯಾಗಿದೆ. ಇವಾಗ ನಾನು ಇದಕ್ಕೆ ರೈಸನ್ನು ಹಾಕ್ತಾಯಿದ್ದೇನೆ. ಇದಕ್ಕೆ ಚಕ್ಕೆ ಲವಂಗ ಅದೆಲ್ಲವನ್ನು ಹಾಕ್ಕೊಳ್ಳಿ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಕೂಡ ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಸ್ವಲ್ಪ ನೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೀರಿಗೆ ಉಪ್ಪಾಗಿದ್ದರೆ ಅನ್ನಕ್ಕೆ ಚೆನ್ನಾಗಿ ಎಳ್ದಿರ್ತದೆ, ಅದಕ್ಕೋಸ್ಕರ. ಆಮೇಲೆ ಇದೊಂದು 20 ನಿಮಿಷದಲ್ಲಿ ಬೇಯ್ತದೆ. 20-25 ನಿಮಿಷದಲ್ಲಿ ಇದು ಬೇಯ್ತದೆ. ನೀವು ಅಕ್ಕಿಯನ್ನು ಹಾಕಿ ಎಲ್ಲಿಗೆ ಹೋಗ್ಬೇಡಿ, ಅಲ್ಲೇ ನಿಂತು ಇದನ್ನು ಬೇಯಿಸ್ಕೊಳ್ಳಿ. ಯಾಕಂದರೆ ಬೆಂದದ್ದು ಜಾಸ್ತಿ ಆದರೆ ನಮ್ಮ ಬಿರಿಯಾನಿ ಫೇಲ್ ಆಗಿಬಿಡ್ತದೆ, ಅದಕ್ಕೋಸ್ಕರ. ಆಮೇಲೆ ಇದು 80% ಬೆಂದರೆ ಸಾಕು, ಸ್ವಲ್ಪ ಹೊತ್ತು ದಮ್ ಮಾಡಲಿಕ್ಕೆ ಉಂಟಲ್ವ, ಅದಕ್ಕೋಸ್ಕರ. ಇವಾಗ ಇದು ಬೆಂದಿದೆ, ಇದನ್ನು ನಾನು ತೆಗಿತಾ ಇದ್ದೇನೆ ಅನ್ನವನ್ನು. ಇಲ್ಲಿ ಚಿಕನ್ ಕೂಡ ಬೆಂದಿದೆ. ಇದರ ಮಸಾಲೆ ಇದೆಯಲ್ಲ, ಇದನ್ನು ನಾವು ತೆಗಿಬೇಕು. ಇದರಲ್ಲಿ ಜಾಸ್ತಿ ಮಸಾಲೆ ಇದೆ, ಆಮೇಲೆ ಆಯಿಲ್ ಎಲ್ಲ ಇದೆ ಅಲ್ವಾ. ಇದನ್ನು ಒಂದು ಬೌಲ್ಗೆ ತೆಗಿತಾ ಇದ್ದೇನೆ ನಾನಿಲ್ಲಿ. ಇದನ್ನು ಮಿಡ್ಲಿಗೆ ನಮಗೆ ಹಾಕ್ಲಿಕ್ಕೆ ಉಂಟು, ಅದಕ್ಕೋಸ್ಕರ. ಇವಾಗ ಈ ರೈಸನ್ನು ಇದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಇದರ ಮಿಡ್ಲಲ್ಲಿ ಕಾಯಿ ಮೆಣಸಿದ್ರೆ ಈ ಥರ ಇಟ್ಕೊಳ್ಳಿ. ಆಮೇಲೆ ನಾವು ತೆಗೆದಿಟ್ಟಿರುವಂಥ ಮಸಾಲೆ ಇದೆಯಲ್ಲ, ಅದನ್ನು ಹಾಕ್ಕೊಳ್ಳಿ. ಇವಾಗ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಮಂದಿ ಮಸಾಲ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಇದು ರಾ ಸ್ಮೆಲ್ ಏನೂ ಬರೋದಿಲ್ಲ, ಯಾಕಂದರೆ ಇದನ್ನು ನಾವು ಫ್ರೈ ಮಾಡಿದ್ವಿ ಅಲ್ವಾ, ಹಾಗಾಗಿ. ಇವಾಗ ಪುನಃ ರೈಸನ್ನು ಹಾಕ್ತಾ ಇದ್ದೇನೆ. ಇದು ಬಿರಿಯಾನಿ ಸೆಟ್ ಮಾಡೋದಕ್ಕೆ ಎಲ್ರಿಗೂ ಗೊತ್ತಿರ್ತದೆ, ಆದರೂ ನಾನು ಯಾರಾದರೂ ಫಸ್ಟ್ ಟೈಮ್ ಮಾಡುವವರು ಯಾರಾದರೂ ಇದ್ದರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ನಾನು ಯಾವುದೇ ಕಲರನ್ನು ಯೂಸ್ ಮಾಡಲಿಲ್ಲ. ನಿಮಗೇನಾದರೂ ಗ್ರೀನ್ ಕಲರ್ ಬೇಕು ಅಂತಾದರೆ ನಿಮಗೆ ಯೂಸ್ ಮಾಡ್ಬೋದು. ಹಾಗೆಯೇ ಇದರ ಮುಚ್ಚಳದಲ್ಲಿ ಹೋಲ್ಸ್ ಇರ್ತದಲ್ವ, ಅದಕ್ಕೆ ನಾನಿಲ್ಲಿ ಲವಂಗವನ್ನು ಇಟ್ಟು ಬಂದ್ ಮಾಡಿದ್ದೇನೆ. ಹಾಗೆ ಫ್ಲೇಮನ್ನು ಸ್ಲೋ ಆಗಿಟ್ಟು 15 ನಿಮಿಷ ಇದನ್ನು ದಮ್ ಮಾಡ್ತೇನೆ. ಆಮೇಲೆ 15 ನಿಮಿಷ ಹಾಗೆಯೇ ಓಪನ್ ಮಾಡಬೇಡಿ, ಹಾಗೆಯೇ ಬಿಟ್ಟು ನಂತರ ಓಪನ್ ಮಾಡಿದರೆ ಆಯಿತು. ಇವಾಗ ನಮ್ಮ ಅಲ್ಫಾಮ್ ಚಿಕನ್ ಮಂದಿ ರೆಡಿ ಆಯಿತು. ನಿಮಗೇನಾದರೂ ಸ್ಮೋಕಿ ಫ್ಲೇವರ್ ಬೇಕು ಅಂತಾದರೆ ಚಾರ್ಕೋಲನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಮುಚ್ಕೊಳ್ಳಿ, ಆವಾಗ ಸ್ಮೋಕಿ ಫ್ಲೇವರ್ ಆಗ್ತದೆ. ಆ ಥರ ನಾನು ಮಾಡಲಿಲ್ಲ ಇಲ್ಲಿ, ನಿಮಗೆ ಬೇಕು ಅಂತಾದರೆ ಮಾಡ್ಕೋಬಹುದು. ನಮಗಿಲ್ಲಿ ಪುದೀನ ಲೀವ್ಸ್, ಆಮೇಲೆ ಕೊರಿಯಂಡರ್ ಲೀವ್ಸ್, ಆಮೇಲೆ ವೆನಿಗರ್ ಇದ್ದರೆ ನಿಮಗೆ ಇದನ್ನು ಮಾಡ್ಕೋಬಹುದು. ಇದು ತುಂಬಾ ಟೇಸ್ಟ್ ಆಗ್ತದೆ. ನೀವು ಈ ಥರ ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತ ಒಮ್ಮೆ ಈ ಥರ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಹಾಗೆಯೇ ನೀವು ಟ್ರೈ ಮಾಡಿದ ನಂತರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಹೇಗೆ ಆಯಿತು ಅಂತ. ಇವಾಗ ಇದರಲ್ಲಿರುವಂಥ ಚಿಕನ್ ಪೀಸನ್ನೆಲ್ಲ ನಾನು ತೆಗೆದಿದ್ದೇನೆ. ಇವಾಗ ಇದನ್ನು ಈ ಥರ ಸೆಟ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಚಿಕನ್ ಅಲ್ಫಾಮ್ ಮಂದಿ ಹೇಗೆ ಮಾಡೋದು ಅಂತ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು, ಹಾಗೆಯೇ ಟೇಸ್ಟ್ ಕೂಡ ಸಖತ್ತಾಗಿರ್ತದೆ. ನೀವು ಸಹ ಈ ಥರ ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತ ಈ ಥರ ಟ್ರೈ ಮಾಡಿ.
ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.